ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಕ್ A2B ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ನಿಮಗೆ GST ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿರೋದ್ರಿಂದ ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಜಾಕ್ A2B ಮಿಷಿನು. ಸೊ ಅದೇ ಅಲ್ಲ, ಸೊ ಕೆಲವೊಂದು ಮಿಷಿನ್ಗಳ ಮೇಲೆ ಕೂಡ ಪ್ರೈಸಸ್ ಕಮ್ಮಿ ಆಗಿದೆ. ಇವಾಗ GST ಎಲ್ಲ ಕಮ್ಮಿ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕೈಗೆಟುಕೋ ಬೆಲೆಗಳಲ್ಲಿ ಸಿಗ್ತಾ ಇದೆ. ಸೊ ಮೊದಲೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಇವಾಗೆಲ್ಲ ಸ್ವಲ್ಪ ನಿಮಗೆ ಕಮ್ಮಿ ಬೆಲೆಲ್ಲ ಆಗಿರೋದ್ರಿಂದ ಸೊ ಈಸಿಯಾಗಿ ತೊಗೊಳ್ಬೋದು. ಸುಮಾರು ಜನ ನಮಗೆ ತುಂಬ ಜಾಸ್ತಿ ಆಯಿತು, ಮಿಷಿನು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ಸೊ ಪವರ್ ಮಿಷಿನ್ಸ್ಗಳು ಅಂತ ಹೇಳ್ತಾ ಇದ್ರಲ್ವ. ಸೊ ನಿಮಗೆ ಇವಾಗ ಸ್ವಲ್ಪ ಕಮ್ಮಿಲಿ ಸಿಗುತ್ತೆ, ಆರಾಮಾಗಿ ಪರ್ಚೇಸ್ ಮಾಡಿ ಹಾಕ್ಕೊಳ್ಬೋದು. ಸೊ ಇದೊಂಥರ ನಮಗೆ ಮನೇಲಿ ಚಿನ್ನ ಇದ್ದಂಗೆ ಈ ಒಂದು ಪವರ್ ಮಿಷಿನ್ಗಳು. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಮಿಷಿನ್ಸು. ಮತ್ತು ಪವರ್ ಮಿಷಿನು ಸಾಮಾನ್ಯವಾಗಿ ತುಂಬ ರಿಪೇರಿ ಬರೋದು ತುಂಬಾ ಕಡಿಮೆ, ತುಂಬಾ ಕಮ್ಮಿ ಅಂದ್ಕೊಳ್ಳಿ. ಆಲ್ಮೋಸ್ಟ್ ರಿಪೇರಿನೇ ಬರಲ್ಲ ಈ ಒಂದು ಮಿಷಿನ್ಗಳು, ಜಾಕ್ ಮಿಷಿನ್ಸು. ಜಾಕ್ ಅಂತಲ್ಲ, ಆಲ್ಮೋಸ್ಟ್ ಪವರ್ ಮಿಷಿನ್ಸಲ್ಲಿ ಜಾಕ್ ಆಗಿರ್ಬೋದು, ಜುಕ್ಕಿ, ಬ್ರದರ್ ಯಾವುದಾದ್ರೂ ಆಗಿರಲಿ, ನಿಮಗೆ ಪವರ್ ಮಿಷಿನಲ್ಲಿ ತುಂಬಾ ಕಮ್ಮಿ ರಿಪೇರಿ ಬರೋದು. ಸೊ ಮತ್ತು ನಿಮಗೆ ಮಾಮೂಲು ಲೆಗ್ ಮಿಷಿನ್ಗಳಲ್ಲಿ ಎಲ್ಲ ಏನಾಗುತ್ತೆ ಅಂತ ಅಂದರೆ ಕೆಲವ್ರಿಗೆ ತುಣ್ಲಿಕ್ಕೆ ಬರಲ್ಲ. ಎಷ್ಟೊಂದು ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರು ಹೆಂಗೆ ಬೇಕಾದ್ರೂ ಹ್ಯಾಂಡಲ್ ಮಾಡಿಬಿಡ್ತಾರೆ. ಇನ್ನಕ್ಕೇನು ಕಲಿದೇ ಇರೋರು ಸೊ ಲೆಗ್ ಮಿಷಿನ್ ತೊಗೊಂಡು ಕಲಿಬೇಕು ಅಂತ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ತುಣಿಲಿಕ್ಕೆ ಬರೋದಿಲ್ಲ. ಸೊ ಅಂದರೆ ಕೆಲವರು ಮೋಟ್ರ್ ಹಾಕ್ಕೊಳ್ತಾರೆ, ಮೋಟ್ರ್ ಹಾಕ್ಕೊಳ್ಳಲ್ಲ. ಮೋಟ್ರ್ ಹಾಕ್ಕೊಂಡ್ರೆ ಈ ಪ್ರಾಬ್ಲಮ್ ಏನು ಬರೋದಿಲ್ಲ. ಇನ್ನು ಮೋಟ್ರ್ ಹಾಕ್ಕೊಳ್ದೇ ಇದ್ದಾಗ ಸೊ ಮುಂದೆ ತುಣಿಯೋಕೆ ಹೋಗ್ಬಿಟ್ಟು ಹಿಂದೆ ತುಣಿದಾಗ ಸಡನ್ನಾಗಿ ದಾರ ಸಿಗಾಕೊಳ್ಳೋದಾಗಿರ್ಬೋದು, ಕಟ್ ಆಗೋದಾಗಿರ್ಬೋದು, ಸೊ ಸಮಸ್ಯೆಗಳು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇನ್ನು ಮೋಟ್ರ್ ಹಾಕೊಳ್ಳೋದ್ರಿಂದ ಲೆಗ್ ಮಿಷಿನ್ಗೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಎಷ್ಟೋ ಜನ ತುಣಿಯೋಕೆ ಬರ್ದಿರೋರು ಕೂಡ ಮೋಟ್ರ್ ಹಾಕೊಂಡ್ರು ಕೂಡ ಕಷ್ಟ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಲಿದೇ ಇರಲಿ, ನಿಮಗೆ ಪವರ್ ಮಿಷಿನ್ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಮೋಟ್ರು ಹಾಕ್ಕೊಂಡು ಲೆಗ್ ಮಿಷಿನ್ಸ್ಗೆಲ್ಲ ಆ ಥರ ಎರಡು ಸೆಟ್ ಮಾಡಿಸ್ಕೊಳ್ಳೋದಕ್ಕಿಂತ ಇದು ಒಂದೇ ಸಲ ನಿಮಗೆ ಪೂರಾ ಸೆಟ್ ಬಂದುಬಿಡುತ್ತೆ. ಆರಾಮಾಗಿ ನೀವು ಸ್ಪೀಡಾಗಿ ಫಸ್ಟ್ ಟೈಮ್ ಅಟೆಂಪ್ಟೇ ನಿಮ್ಗೆ ಸ್ಪೀಡಾಗಿ ಕಲ್ತ್ಕೊಂಡ್ಬಿಡ್ಬೋದು, ಬೇಗ ಹೊಲಿತಾ. ನೀವು ಲೆಗ್ ಮಿಷಿನಲ್ಲಿ ಕಲಿತು ಆಮೇಲೆ ಪವರ್ ಮಿಷಿನ್ಗೆ ಕಲಿಯೋದಕ್ಕಿಂತ ಒಂದೇ ಸಲ ಪವರ್ ಮಿಷಿನಲ್ಲೇ ಕಲ್ತ್ಕೊಂಬಿಡಿ. ಸೊ ನಿಮಗೆ ಅದು ತೊಗೊಂಡು ಅದಾದಮೇಲೆ ಮತ್ತೆ ಈ ಪವರ್ ಮಿಷಿನ್ ತೊಗೊಳೋದಕ್ಕೆ ಎರಡೆರಡು ದುಡ್ಡು ಹಾಕೊಳ್ಳೋದಕ್ಕಿಂತ ಒಂದೇ ಸಲ ಅಮೌಂಟ್ ಹಾಕಿ ಪವರ್ ಮಿಷಿನ್ ತೊಗೊಳ್ಬೋದು. ಸೊ ಇದು ಯಾಕೆ ಹೇಳಿದೆ ಅಂತಂದರೆ ಸುಮಾರು ಜನದ ಪ್ರಾಬ್ಲಮ್ಸ್ ಇದು. ಎಲ್ಲರೂ ನಮ್ಗೆ ಬರೋರು ಕಸ್ಟಮರ್ಸ್ ಎಲ್ಲ ಸಾಮಾನ್ಯವಾಗಿ ಹಂಗೆ ಹೇಳ್ತಾ ಇರ್ತಾರೆ, ಫಸ್ಟ್ ಲೆಗ್ ಮಿಷಿನ್ ತೊಗೊತೀನಿ ಆಮೇಲೆ ಕಲಿತೀನಿ ಅಂತ. ಇನ್ನೂ ಕೆಲವರು ಏನಂತಾರೆ ಗೊತ್ತಾ, ಚಿಕ್ಕ ಮಿಷಿನ್ಸ್ ಬರುತ್ತಲ್ವ, ಸೊ ಚಿಕ್ಕ ಮಿಷಿನ್ಸ್ ತೊಗೊತಾರೆ. ಫಸ್ಟ್ ಚಿಕ್ಕ ಮಿಷಿನ್ ಕಲ್ತ್ಕೊತೀನಿ ಆಮೇಲೆ ದೊಡ್ಡ ತೊಗೊತೀನಿ ಅಂತಾರೆ. ಸೊ ಚಿಕ್ಕ ಮಿಷಿನ್ ತೊಗೊಂಬಿಟ್ಟು ಆಮೇಲೆ ಮತ್ತೆ ದೊಡ್ಡ ಲೆಗ್ ಮಿಷಿನ್ ತೊಗೊತಾರೆ. ಸೊ ಆಮೇಲೆ ದೊಡ್ಡದಾದ್ಮೇಲೆ ಮತ್ತೆ ಪವರ್ ಮಿಷಿನ್ ತೊಗೊಳ್ತಾರೆ. ಸೊ ಅಲ್ಲಿಗೆ ನಿಮ್ಗೆ ಎಷ್ಟು ಖರ್ಚಾಗೋಗುತ್ತೆ, ಅದ್ರ ಬದಲು ಒಂದೇ ಸಲ ನೀವು ಪವರ್ ಮಿಷಿನ್ಗೇನೆ ಅಮೌಂಟ್ ಹಾಕ್ಬೋದಲ್ವ. ಅಲ್ಲೆಲ್ಲ ಸುತ್ತಾಕೊಂಡು ಬರೋದಕ್ಕಿಂತ ಒಂದೇ ಸಲ ನೀವು ಪವರ್ ಮಿಷಿನ್ ತೊಗೊಂಡ್ರೆ ಒಂದೇ ಸಲ ನೀವು ದೊಡ್ಡ ಮಿಷಿನ ಕಲ್ತಂಗೆ ಆಗ್ಬಿಡುತ್ತೆ. ಸೊ ಬನ್ನಿ ಇವಾಗ ಜಾಕ್ A2B ಮಿಷಿನ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಇವಾಗ ಬೆಲೆ ಕೂಡ ತುಂಬ ಕಮ್ಮಿ ಆಗಿದೆ. ಹಾಗಾದರೆ ಏನು ಫೀಚರ್ಸ್ ಇದೆ, ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಿಮಗೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಯಾಕಂದರೆ ನಿಮಗೆ ಮಿಷಿನ್ ಬಗ್ಗೆ ಒಂದೊಂದು ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾ ಇರ್ತೀನಿ. ಸೊ ಮೊದಲು ಡೈಲಿ ವಿಡಿಯೋ ಮಾಡ್ತಿದ್ದೆ, ಇವಾಗ ಡೈಲಿ ಮಾಡೋಕ್ಕಾಗ್ತಿಲ್ಲ, ನನಗೆ ಸ್ವಲ್ಪ ಎಂಬ್ರಾಯ್ಡಿಂಗ್ ಕೆಲಸ ಜಾಸ್ತಿ ಇರೋದ್ರಿಂದ. ಸೊ 1 ಡೇ ಬಿಟ್ಟು 2 ಡೇ ಬಿಟ್ಟು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ಮಾಡೋಕ್ಕಾಗ್ತಿಲ್ಲ. ಸೊ ಮುಂದೆ ನೋಡೋಣ, ಖಂಡಿತವಾಗ್ಲೂ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಈಗಂತೂ 2 ಡೇಸ್ಗೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರೋದು. ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 5 ಗಂಟೆ ಆಗೋಗ್ಬಿಟ್ಟಿದೆ. ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸೊ ಅದು ಇದು ಓಡಾಡೋದು ಮತ್ತು ಕೆಲಸ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ನನಗೆ 5 ಗಂಟೆ ಮೇಲೇ ಫ್ರೀ ಸಿಗ್ತಾ ಇರೋದು. ಒಂದು ಸ್ವಲ್ಪ ಅದು ಮಿಷಿನ್ ಆಫ್ ಮಾಡಿ ಮಾತಾಡ್ತಾ ಇದ್ದೀನಿ. ಇನ್ನು ಮಿಷಿನ್ ಆನ್ ಮಾಡಿದ್ರೆ ಸುಮ್ಮನೆ ಸೌಂಡ್ ಸರಿಯಾಗಿ ನಾನು ಮಾತಾಡೋ ಸೌಂಡ್ ನಿಮಗೆ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗೆ. ಸೊ ಇವಾಗ 2 ಡೇಸ್ಗೆ ಒಂದೊಂದು ಸಲ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ವಿಡಿಯೋಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆದಷ್ಟು ಇನ್ನು ಮುಂದೆ ಬರ್ತಾ ನಾನು ಡೈಲಿ ಅಪ್ಲೋಡ್ ಮಾಡಬೇಕು. ಸೊ ವಿಡಿಯೋಗಳ ಬಗ್ಗೆ ನಾನು ಇನ್ನೂ ಸ್ವಲ್ಪ ಐಟಮ್ಸ್ಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡಬೇಕು. ಸೊ ಮುಂದೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಜಾಕ್ A2B ಪವರ್ ಮಿಷಿನು. ತುಂಬಾ ಚೆನ್ನಾಗಿದೆ ಕಲರು. ಸೊ ಇವಾಗಂತೂ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಇನ್ನು ಇದನ್ನು ಎಂಡ್ ಆಗೋಗ್ತಾ ಇದೆ ಆ್ಯಕ್ಚುಲಿ ಜಾಕ್ A2B. ಇನ್ನು ಜಾಕ್ AC ಬರ್ತಾ ಇದೆ, A2C ಬರ್ತಾ ಇದೆ. ತುಂಬ ಅದು ಕೂಡ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಇವಾಗ ನಿಮಗೆ ಲಾಸ್ಟ್ ಪೀಸ್ಗಳಲ್ಲಿ ಸಿಗ್ತಾ ಇದೆ, ಅಂದರೆ ಎಂಡ್ ಆಗೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ಅಂದರೆ ತುಂಬಾ ರನ್ನಿಂಗ್ ಆಯಿತು ಕೂಡ ಈ ಒಂದು ಮಿಷಿನ್ನು. ಇಲ್ಲಿ ಇದು ನಿಮಗೆ ಬಂದುಬಿಟ್ಟು ಬಾಬಿನ್ ವೈಂಡರು, ದಾರ ಸುತ್ಕೊಳ್ಳಿಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಥ್ರೆಡ್ ಸ್ಟ್ಯಾಂಡು. ನಿಮ್ಗೆ ಥ್ರೆಡ್ ಸ್ಟ್ಯಾಂಡ್ ಕೂಡ ಎರಡೆರಡು ಆಪ್ಷನ್ ಇರುತ್ತೆ. ಈಗ ದಾರನ ಆರಾಮಾಗಿ ಸುತ್ಕೊಳ್ಬೋದು. ಇನ್ನು ಅಲ್ಲಿಂದ ನೀವು ದಾರನ ಏರಿಸ್ಕೊಂಡು ಕ್ಲೀನಾಗಿ ದಾರ ಏರಿಸ್ಕೊಬೇಕು. ಕೆಲವರು ದಾರನ ಸರಿಯಾಗಿ ಏರಿಸ್ಕೊಳ್ದೆ ಲೂಸ್ ಸ್ಟಿಚ್ ಬರ್ತಿದೆ ಅಂತ ಕೂಡ ಸುಮಾರು ಜನ ಹೇಳ್ತಾ ಇರ್ತಾರೆ. ಕ್ಲೀನಾಗಿ ದಾರನ ಸುತ್ಕೊಳ್ಳಿ. ಸೊ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಮಿಷಿನು. ಇನ್ನು ನಿಮಗೆ ಅಟ್ಯಾಚ್ ಮೋಟರ್ ಕೊಟ್ಟಿರ್ತಾರೆ. ಸೊ ಇದು ಡೈರೆಕ್ಟ್ ಡ್ರೈವು, ನಿಮಗೆ ಆರಾಮಾಗಿ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಯಾವುದೇ ಥರ ನಿಮ್ಗೆ ಸಮಸ್ಯೆ ಬರಲ್ಲ. ಮತ್ತು
ಬರುತ್ತೆ, ಕೆಳಗಡೆ ಬಂದ್ಬಿಟ್ಟು ಸರ್ವೆ ಮೋಟರ್ ಬರುತ್ತೆ. ಬಟ್ ಇದಕ್ಕೆ ಬರಲ್ಲ, ಇದಕ್ಕೆ ಡೈರೆಕ್ಟ್ ಡ್ರೈವ್ ಕೊಟ್ಟಿರೋದ್ರಿಂದ ನಿಮಗೆ ಪಕ್ಕದಲ್ಲೇ ಮೋಟರ್ ಇರುತ್ತೆ. ಸೊ ಇನ್ನು ತುಂಬ ಹಳೆ ಮಿಷಿನ್ಗಳಿಗೆಲ್ಲ ನಿಮಗೆ ಕೆಳಗಡೆ ಸರ್ವ ಮೋಟರ್ ಮೊದಲೆಲ್ಲ ಬರ್ತಾಯಿತ್ತು, ನೀವು ನೋಡಿರ್ತೀರಾ ಜಾಕ್ ಮಿಷಿನಲ್ಲಿ ಕೆಳಗಡೆ ದಪ್ಪ ಮೋಟರ್ ಬರ್ತಾಯಿತ್ತು. ಇವಾಗ ಆ ದಪ್ಪ ಮೋಟರ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಸರ್ವ ಮೋಟರ್ ಇವಾಗ ಎಲ್ಲ ಕಡೆನೂ ಓಡ್ತಾ ಇರೋದು. ಇನ್ನು ಇದಕ್ಕೆ ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವ್ ಇರುತ್ತೆ. ಹಾಗೆ ಇದು ನಿಮಗೆ ಹಲ್ಲಿಗೆ ಕೂಡ ಅಷ್ಟೇ ಎಲ್ಲ ವೈಟ್ ಆ್ಯಂಡ್ ವೈಟಲ್ಲೇ ಇರುತ್ತೆ ನಿಮಗೆ. ಸೊ ತುಂಬಾ ಚೆನ್ನಾಗಿದೆ ಮಿಷಿನ್ ಮಾತ್ರ. ನಿಮಗೆ ನೋಡಿ ಇದೇನೆ ಡೈರೆಕ್ಟ್ ಡ್ರೈವು. ಬೇರೆ ಮಿಷಿನ್ಗಳೆಲ್ಲ ಹಳೆ ಮಿಷಿನ್ಗಳಲ್ಲಿ ಸರ್ವ ಮೋಟರ್ ಬರುತ್ತೆ, ಇದು ಮಾತ್ರ ನಿಮಗೆ ಡೈರೆಕ್ಟ್ ಡ್ರೈವ್ ಇರುತ್ತೆ. ಪಕ್ಕದಲ್ಲೇ ಮೋಟ್ರ್ ಇರೋದ್ರಿಂದ ಸೊ ಈಸಿಯಾಗಿ ಹೊಲ್ಕೊಳ್ಬೋದು, ತುಂಬಾ ಸ್ಮೂತ್ ಇರುತ್ತೆ. ತುಂಬ ನಿಮಗೆ ಗಾರ್ಮೆಂಟ್ಸ್ಗಳಲ್ಲಿ ಇತ್ತೀಚೆಗಂತೂ ಮನೆಗಳಲ್ಲೂ ಕೂಡ ತುಂಬ ಜಾಸ್ತಿ ಆಗಿದೆ. ಸೌಂಡ್ ಬರಬಾರ್ದು, ನಮಗೆ ಸೌಂಡ್ಲೆಸ್ ಬೇಕು ಮಿಷಿನ್ ಅಂತ ಅನ್ನೋರು ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಕಾ ನೀವು ಹೆವಿ ಡ್ಯೂಟಿ ಮಾಡಿ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಇದು. ಮತ್ತು ಸೌಂಡ್ಲೆಸ್ ಆಗಿರೋದ್ರಿಂದ ಸೊ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಇನ್ನೇನೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗಿಲ್ಲ. ಮಿಷಿನ್ ತೊಗೊಳ್ಬೇಕು, ಮೋಟಾರ್ ತೊಗೊಳ್ಬೇಕು ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲ ನಿಮಗೆ ಒಂದೇ ಪೀಸಲ್ಲೇ ರೆಡಿ ಟು ಸಿಕ್ಬಿಡುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ 23,000 ಬೀಳ್ತಾ ಇದೆ. ಫಸ್ಟ್ ಎಲ್ಲ 25,500 ಇತ್ತು, 26ಕ್ಕೂ ಕೂಡ ಹೋಗಿತ್ತು. ಇವಾಗ ಬಂದ್ಬಿಟ್ಟು ನಿಮಗೆ ಜಸ್ಟ್ 23,000 ರೂಪಾಯಿಗೆ ಸಿಗ್ತಾ ಇದೆ. 2,000 ಕಮ್ಮಿಲಿ ಸಿಗ್ತಾ ಇದೆ ನಿಮಗೆ. ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಮೊದಲೆಲ್ಲ 25 2,000 ಜಾಸ್ತಿ ಇತ್ತು, ಇನ್ನೂ 2,000 ಕಮ್ಮಿ ಆಗಿದೆ. ಸೊ GST ಎಲ್ಲ ಕಮ್ಮಿ ಆಗಿರೋದ್ರಿಂದ ನಿಮಗೆ ಇವಾಗ 23,000 ರೂಪಾಯಿಗೆ ನಿಮಗೆ ಈ ಒಂದು ಮಿಷಿನ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ, ಆರಾಮಾಗಿ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋನ ನೋಡಿದ್ರೆ ಅಲ್ವಾ, ನಿಮಗೆ ಪವರ್ ಮಿಷಿನ್ ಅಂದ್ಬಿಟ್ಟು ಸಾಮಾನ್ಯವಾಗಿ ಗಾರ್ಮೆಂಟ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಫ್ಯಾಕ್ಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಮತ್ತು ನಿಮಗೆ ಶಾಪ್ಗಳಲ್ಲಿ ನೋಡಿರ್ಬೋದು, ಬಟ್ಟೆ ಶಾಪ್ಗಳಂತೂ ಪವರ್ ಮಿಷಿನ್ ಇದ್ದೇ ಇರುತ್ತೆ. ಪ್ರತಿಯೊಂದು ಟೈಲರಿಂಗ್ ಅಂಗಡಿಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು ಕೂಡ ಇವಾಗ ನಿಮಗೆ ಪವರ್ ಮಿಷಿನ್ಸು ಜಾಸ್ತಿ ಇದೆ. ನೀವು ಪ್ರತಿಯೊಂದು ಶಾಪಲ್ಲಿ ನೋಡಿ, ಬಟ್ಟೆ ಸ್ಟಿಚಿಂಗ್ ಶಾಪಲ್ಲಿ ನೋಡಿದ್ರೆ ನೀವು ಎಲ್ಲಿ ನೋಡಿದ್ರು ಕೂಡ ಪವರ್ ಮಿಷಿನ್ಸೇ ಅವೈಲೇಬಲ್ ಇರೋದು. ಎಲ್ಲೂ ಕೂಡ ಲೆಗ್ ಮಿಷಿನ್ಸ್ ಇಲ್ಲ. ಸಾಮಾನ್ಯವಾಗಿ ಲೆಗ್ ಮಿಷಿನ್ಸು ಮನೇಲಿ ಹೊಲಿಲಿಕ್ಕೆ, ಮನೇಲಿ ಕೆಲವರು ಟೈಲರಿಂಗ್ ಮಾಡೋರು ಕೂಡ ಮನೇಲಿ ತಗೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೊಲ್ಕೊಳ್ತೀವಿ ಅನ್ನೋರು ಕೂಡ ಮಾಮೂಲಿ ಲೆಗ್ ಮಿಷಿನ್ ತಗೊಳ್ತಾ ಇದ್ದಾರೆ. ಅಂದರೆ ಎಲ್ಲದಕ್ಕೂ ನಿಮಗೆ ಪವರ್ ಮಿಷಿನ್ ಯೂಸ್ ಆಗಲ್ಲ, ಎಲ್ಲದಕ್ಕೂ ಮಾಮೂಲಿ ನಿಮಗೆ ಲೆಗ್ ಮಿಷಿನ್ಸು ಯೂಸ್ ಆಗಲ್ಲ. ಸೊ ಎರಡೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಕೆಲವರು ನಮಗೆ ಬರೀ ಮನೆ ಬಳಕೆಗೆ ಮಾತ್ರ ಬೇಕು ಅಂತ ಅನ್ನೋರು ಆ ಮಾಮೂಲಿ ಲೆಗ್ ಮಿಷಿನ್ಸೇ ತೊಗೊಳ್ತಾರೆ. ನಮಗೆ ಇಲ್ಲ ಎಲ್ಲದಕ್ಕೂ ಇರಲಿ ಪರವಾಗಿಲ್ಲ, ಮನೆಗೆ ಯೂಸ್ ಮಾಡಿದ್ರು ಏನಂತೆ, ನಮಗೆ ಚೆನ್ನಾಗಿರೋದು ಬೇಕು ಅನ್ನೋರು ಪವರ್ ಮಿಷಿನ ಕೂಡ ತೊಗೊಳ್ತಾರೆ. ಸೊ ಯಾವುದು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಲೆಗ್ ಮಿಷಿನ್ಗಳಲ್ಲೇ ಸಂಪಾದನೆ ಮಾಡಿ ತುಂಬ ಚೆನ್ನಾಗಿರೋದು ಕೂಡ ಉಂಟು. ಸೊ ಹಂಗಾಗಿ ಸೊ ಅವ್ರಿಗೆ ಯಾವುದು ಅನುಕೂಲ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಹೇಳ್ಬೋದು ಪವರ್ ಮಿಷಿನ್ ತೊಗೊಳ್ಳಿ ಬೆಸ್ಟ್, ನಿಮಗೆ ಹೊಲಿಗೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಒಂದು ಸ್ಟಿಚಿಂಗ್ ಕೂಡ ಪರ್ಫೆಕ್ಟಾಗಿರುತ್ತೆ ಅಂತ. ಸೊ ಅವ್ರವ್ರ ಅನುಕೂಲಕ್ಕೆ ಕೆಲವ್ರಿಗೆ ಅವ್ರ ಬಜೆಟಿಗೆ ನೋಡ್ಕೊಂಡು ತೊಗೊಳ್ತಾರೆ. ಸೊ ನಾವೇನು ಹೇಳೋದು ಅಂದರೆ, ಮೊದಲನೇ ಸಲ ತೊಗೊಳ್ತೀರಾ ಚಿನ್ನ ತೊಗೊಳ್ಳೋಣ, ಫಸ್ಟು ಅಂತ ಬೆಳ್ಳಿ ತೊಗೊಂಡು ಆಮೇಲೆ ಚಿನ್ನ ತೊಗೊಳ್ಳೋ ಬದಲು ಸ್ಟ್ರೈಟ್ ಅದೇ ದುಡ್ಡನ್ನೇ ಚಿನ್ನಕ್ಕೆ ಹಾಕೋಣ ಅಂತ ನಾವು ಹೇಳ್ತಾ ಇರೋವಂಥದ್ದು ಬೆಸ್ಟ್. ನಿಮಗೆ ಆರಾಮಾಗಿ ನಿಮಗೆ ಪವರ್ ಮಿಷಿನಲ್ಲಿ ತುಂಬ ಈಸಿಯಾಗಿ ಮೈಗೆ ನೋವು ಬರೋದಿಲ್ಲ, ಕೈ ನೋವು ಬರೋಲ್ಲ. ಆರಾಮಾಗಿ ನೀವು ಅದರಲ್ಲಿ 1 ಅವರ್ ಮಾಡೋ ಕೆಲಸದಲ್ಲಿ ಬರೀ ಜಸ್ಟ್ ½ ಅನ್ ಅವರ್ಗೆ ಮಾಡ್ಬೋದು. ಅದರಲ್ಲಿ 3 ಅವರ್ಸ್ ಮಾಡೋದು ಬರೀ ಇಲ್ಲಿ 1 ಅವರ್ಗೆ ಮಾಡ್ಬೋದು. ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಹೊಲಿತೀನಿ ಅಂತಂದರೆ 1 ಅವರ್ಗೆ ಬ್ಲೌಸ್ನ ಕಂಪ್ಲೀಟ್ ಮಾಡ್ಬೋದು. ನಿಮಗೆ ಪವರ್ ಮಿಷಿನ್ ಅಷ್ಟು ಸ್ಪೀಡ್ ಇರುತ್ತೆ. ಸೊ ಫಸ್ಟೇ ಕಲಿಬೇಕಾದ್ರೆ ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಬೆಸ್ಟ್ ಅಂತ ಹೇಳೋದಷ್ಟೇ, ಇನ್ನೇನು ಇಲ್ಲ. ಸೊ ಇವಾಗ ಸಾಮಾನ್ಯವಾಗಿ ಬಟ್ಟೆ ಅಂಗಡಿಗಳಲ್ಲಿ ಮಿಷಿನ್ ಇಟ್ಕೊಂಡಿರೋರು ಟೈಲರ್ಗಳು ಕೂಡ ಯಾರಾದರೂ ಕೆಲಸ ಮಾಡೋರು ಬಂದರೆ ಅವರು ಪೀಸ್ ವರ್ಕು ಪ್ಯಾಚ್ ವರ್ಕ್ ಎಲ್ಲ ಕೊಡ್ತಾ ಇರ್ತಾರಲ್ವಾ. ಸೊ ಕೆಲಸ ಮಾಡೋರು ಕೂಡ ನೀವು ನೋಡ್ಬೋದು ಪವರ್ ಮಿಷಿನ್ಗಳೇ ಇಟ್ಕೊಂಡಿರೋದು. ಯಾಕಂದರೆ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಬ್ಲೌಸ್ ಅನ್ನೋದು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಪವರ್ ಮಿಷಿನ್ಗಳಲ್ಲಿ. ಸೊ ಟೈಲರ್ಗಳಂತೂ ಆದಷ್ಟು ಪವರ್ ಮಿಷಿನ್ ಕಡೆನೇ ಗಮನ ಕೊಡಿ. ಪವರ್ ಮಿಷಿನಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ತುಂಬಾ ಸೌಂಡ್ಲೆಸ್. ಎಷ್ಟೋ ಇನ್ನೊಂದು ಏನು ಗೊತ್ತಾ, ತುಂಬ ಕಂಪ್ಲೇಂಟ್ ನನಗೆ ಪಕ್ಕದ ಮನೆಯವ್ರು ಕೇಳಿಸುತ್ತೆ, ನಮಗೆ ಪಕ್ಕದ ಮನೆಯವ್ರು ಕೇಳಿಸ್ಬಾರ್ದು, ಸೌಂಡ್ಲೆಸ್ ಮಿಷಿನ್ ಬೇಕು ಅಂತ ಅನ್ನೋರು ಪವರ್ ಮಿಷಿನ್ ಆಯ್ಕೆ ಮಾಡ್ಕೊಳ್ಳಿ. ಸೊ ಮೊನ್ನೆ ಕೂಡ ಯಾರೋ ಒಬ್ರು ಕಸ್ಟಮರ್ ಬಂದಿದ್ರು, ಅವ್ರಿಗೂ ಕೂಡ ಹೇಳಿದ್ವಿ ಪವರ್ ಮಿಷಿನ್, ಅವರು ಚಿಕ್ಕ ಮಿಷಿನ್ ಇತ್ತಂತೆ ಅವ್ರ ಹತ್ರ, ಅವರು ಪಕ್ಕದ ಮನೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಿದೆ. ಅಂದಮೇಲೆ ಚಿಕ್ಕ ಮಿಷಿನ್ ಕಾಮನ್ ಸೌಂಡ್ ಬಂದೇ ಬರುತ್ತೆ, ಅದಕ್ಕೆ ಮೋಟ್ರ್ ಹಾಕ್ಕೊಂಡಿದ್ದಾರೆ. ಅಂದರೆ ಚಿಕ್ಕ ಮೋಟ್ರು, ಅದು ಸ್ವಲ್ಪ ಮಿಕ್ಸಿ ಸೌಂಡ್ ಬಂದೇ ಬರುತ್ತೆ. ಚಿಕ್ಕ ಮಿಷಿನ್ ಸಾಮಾನ್ಯವಾಗಿ ಸೌಂಡ್ ಬಂದೇ ಬರುತ್ತೆ. ಸೊ ನಾನು ಅವ್ರಿಗೆ ಪವರ್ ಮಿಷಿನ್ ಸಜೆಸ್ಟ್ ಮಾಡಿದೆ. ಸೊ ಅವರು ಫೈನಲಿ ಇದು ತೊಗೊಂಡೋದ್ರು, ಅಂದರೆ ಉಷಾ ತೊಗೊಂಡೋದ್ರು, ಮಾಮೂಲಿ ಲೆಗ್ ಮಿಷಿನ್. ಅದು ಕೂಡ ಏನು ಸೌಂಡ್ ಬರಲ್ಲ, ಬಟ್ ಕಾಮನ್ ಒಂದು 3 ಮಿನಿಟ್ಸ್ ಆದಮೇಲೆ ನಿಮಗೆ ಸ್ವಲ್ಪ ಅದು ಸೌಂಡ್ ಬಂದೇ ಬರುತ್ತೆ. ಅದು ಯಾವ ಸೌಂಡ್ ಬರ್ದಂಗಿರಲ್ಲ. ನಿಮಗೆ ತುಂಬ ಸೌಂಡ್ಲೆಸ್ ಬೇಡ ಅಂದರೆ ಪವರ್ ಮಿಷಿನ್ ಬೆಸ್ಟ್. ಅದು ನಿಮಗೆ ಸೌಂಡ್ ಪಕ್ಕದ ಮನೆಯವ್ರಿಗೂ ಸೌಂಡ್ ಕೇಳಬಾರ್ದು. ಕೆಲವ್ರಿಗೆ ಕಿರಿಕಿರಿ ಆಗುತ್ತೆ, ಪಕ್ಕದ ಮನೆಯವ್ರಿಗೂ ಗೊರ್ರ ಅಂತ ಹೋಗ್ತಾ ಇದ್ರೆ ಅದಾಗ ಅವ್ರಿಗೂ ಕೇಳೋರ್ಗೂ ಸೌಂಡ್ ಕಿರಿಕಿರಿ ಆಗುತ್ತೆ. ಸೊ ಇದೆಲ್ಲ ಏನು ಕಿರಿಕಿರಿ ಆಗಬಾರ್ದು, ನಮಗೆ ಸೌಂಡ್ಲೆಸ್ ಇರಬೇಕು, ಫಾಸ್ಟಾಗಿ ಕೆಲಸ ಆಗಬೇಕು, ನಾವು ಹೊಲಿಯೋದು ಪಕ್ಕದ ಮನೆ ಕೇಳಿಸ್ಬಾರ್ದು, ಬಾಗಿಲು ಹಾಕ್ಬಿಟ್ರೆ ನಮ್ಮಲ್ಲೇ ಇರಬೇಕು ಸೌಂಡು. ಸೊ ಈ ಥರ ಬೇಕು ಅನ್ನೋರಿಗೆ ದಯವಿಟ್ಟು ಪವರ್ ಮಿಷಿನ್ನ ತೊಗೊಳ್ಳಿ, ಸೆಲೆಕ್ಷನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಪವರ್ ಮಿಷಿನ್ ಇಸ್ ಅ ಬೆಸ್ಟ್ ಮಿಷಿನ್, ಯಾರಿಗೆ ಆಗಲಿ, ಟೈಲರಿಂಗ್ ಕಲಿಯೋರಿಗೆ ಆಗಲಿ, ಕಲ್ತಿರೋರಿಗೆ ಆಗಲಿ. ಸೊ ಪವರ್ ಮಿಷಿನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗಂತ ಇವಾಗ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ, ಆರಾಮಾಗಿ ಕಣ್ಮುಚ್ಕೊಂಡು ಪರ್ಚೇಸ್ನ ಮಾಡ್ಕೊಂಡ್ಬಿಡಿ.
ಸೊ ಹಿಂಗೆ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯಾರಿಗಾರು ಮಿಷಿನ್ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ನಿಮ್ಗೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ನಾನು ಬುಕ್ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ ನನ್ನ ವಿಡಿಯೋ ನೋಡ್ತಿರೋರಿಗೆ. ಸೊ ಅದು ಒಂದು ಸಲ ಹೇಳ್ಬಿಡ್ತೀನಿ, ನಿಮಗೆ ಮಿಷಿನ್ ಬೇಕು ಅಂತ ಇಲ್ಲಿ ಮೇಲ್ಗಡೆ ನಂಬರ್ಗೆ ಒಂದು ಸಲ ಫೋನ್ ಮಾಡಿ ನೀವು ಮಿಷಿನ್ನ ಬುಕ್ ಮಾಡ್ಕೊಳ್ಳಿ. ನೀವು ಏನು ಬೇಡ, ಅಡ್ರೆಸ್ ಕೊಟ್ಟರೆ ಸಾಕು. ನಿಮ್ಮದು 500 ರೂಪಾಯಿ ನಿಮ್ಗೆ ಕನ್ಫರ್ಮ್ ಆಗಿ ಬೇಕು ಅಂದರೆ 500 ರೂಪಾಯಿ ಫೋನ್ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನೀವು ಮಿಕ್ಕಿದ ಅಮೌಂಟ್ನ ಹಾಕಬೇಕಾಗುತ್ತೆ, ನಾವು ನಿಮಗೆ ಫೋನ್ ಮಾಡ್ತೀವಿ. ಓಕೆನಾ? ಇಷ್ಟೇ ಆರ್ಡರ್ ಮಾಡೋದು, ಇನ್ನೇನು ದೊಡ್ಡದಾಗಿ ಏನು ಕೆಲಸ ಇಲ್ಲ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಒಂದು ವೇಳೆ ಇಲ್ಲ ಅಂತಂದರೆ ನಾನು ಮತ್ತೆ ವಿಡಿಯೋ ಮಾಡಿಬಿಟ್ಟು ನಿಮಗೆ ಕ್ಲಿಯರಾಗಿ ಆನ್ಸರ್ನ ಮಾಡ್ತೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.